नाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्थमुख्यं श्रीरामदूतं शरणं प्रपद्ये। कृष्णाय ज्ञानमुद्राय योगिने नाथाय रुक्मिणेशाय नमो वेदान्तवेदिने। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं व्यासाय भवनाशाय श्रीशाय गुणराशे हृदयाय शुद्धविद्याय मध्वाय च नमो नमः। श्रीगुरुभ्यो नमः। हरिः ओಂ। ಧೇನುಕಾಸುರ. ಧೇನುಕಾಸುರ ಏನು ಮಾಡ್ತಾ ಇದ್ದ? ಈ ಧೇನುಕಾಸುರನ ಕತೆ ಈಗ. ಬಲರಾಮ ಮತ್ತು ಶ್ರೀಕೃಷ್ಣರ ಆಪ್ತ ಸ್ನೇಹಿತರಲ್ಲಿ ಶ್ರೀಧಾಮ ಎಂಬ ಒಬ್ಬ ಗೋಪಬಾಲಕನು ಪ್ರಧಾನನಾಗಿದ್ದನು. ಒಂದು ದಿನ ಶ್ರೀಧಾಮ, ಸುಬಲ, ಆಮೇಲೆ ಒಬ್ಬ ಸ್ತೋಕ ಕೃಷ್ಣ, ಚಿಕ್ಕ ಕೃಷ್ಣ ಅಂತ ಇನ್ನೊಬ್ಬ ಇದ್ದಾನೆ. ಇವರೆಲ್ಲ ಸಮವಯಸ್ಯರು ಅಂತೇಳಿದರೆ ಗೆಳೆಯರು. ಯಾರ್ದು? ಕೃಷ್ಣ ಬಲರಾಮರ ಗೆಳೆಯರು ಇವರೆಲ್ಲ. ಮೊದಲಾದ ಗೊಲ್ಲ ಬಾಲಕರು ಪ್ರೇಮಪೂರ್ವಕವಾಗಿ ಬಲರಾಮ ಕೃಷ್ಣರಲ್ಲಿ ಹೀಗೆ ಎಂದರು: ಮಹಾಬಾಹುವಾದ ಶ್ರೀಕೃಷ್ಣನೇ, ಬಲರಾಮನೇ, ನೀವು ದುಷ್ಟನಾಶಕರು. ಇಲ್ಲಿ ಸ್ವಲ್ಪ ದೂರದಲ್ಲಿ ಸಾಲು ಸಾಲಾಗಿ ತಾಳೆಯ ಮರಗಳಿಂದ ತುಂಬಿದ ಒಂದು ದೊಡ್ಡ ವನ ಇದೆ. ಅಲ್ಲಿ ಹಲವಾರು ಪಕ್ವವಾದ ತಾಳೆಯ ಹಣ್ಣುಗಳು ಮರದಿಂದ ಬಿದ್ದಿವೆ, ಇನ್ನೂ ಬೀಳುತ್ತಲೇ ಇವೆ, ಇನ್ನೂ ಬೇಕಾದಷ್ಟು ಹಣ್ಣುಗಳು ಮರದಲ್ಲಿವೆ. ಆದರೆ ಅಲ್ಲಿಯೇ ಒಬ್ಬ ಇದ್ದಾನೆ, ದುರಾತ್ಮ, ಧೇನುಕಾಸುರ ಎಂಬ ದೈತ್ಯ. ಆ ಹಣ್ಣುಗಳನ್ನು ಬೇರೆ ಯಾರೂ ಮುಟ್ಟದಂತೆ ತಡೆದಿದ್ದಾನೆ. ಬಲರಾಮಕೃಷ್ಣರೇ, ಆ ದೈತ್ಯ ಕತ್ತೆಯ ರೂಪದಲ್ಲಿ ಅಲ್ಲಿ ಇದ್ದಾನೆ. ಧೇನುಕಾಸುರ ಅಂತ ಹೇಳಿದ ಕೂಡಲೇ ನಮಗೇನಾಗ್ತದೆ ಅಂತ ಹೇಳಿದ್ರೆ, ಧೇನು ಅಲ್ವಾ, ಧೇನು ಅಂತ ಹೇಳಿದರೆ ಗೋರೂಪದಲ್ಲಿ ಇದ್ದಾನೆ ಅಂತ. ಇಲ್ಲ, ಇವನು ಕತ್ತೆಯ ರೂಪದಲ್ಲಿರುವಂಥ ಅಸುರ. ಹೆಸರು ಮಾತ್ರ ಧೇನುಕ ಅಂತ. ಈ ಕತ್ತೆಯ ರೂಪದಲ್ಲಿರುವಂತಹ ಈ ಅಸುರ ಅಲ್ಲೇ ಇರ್ತಾನೆ. ಅವನಾದರೂ ಮಹಾಬಲಶಾಲಿಯಾಗಿದ್ದು ಅವನೊಂದಿಗೆ ಇನ್ನೂ ಅನೇಕ ದೈತ್ಯರು ಬಲಶಾಲಿಗಳಾಗಿದ್ದು ಎಲ್ಲ ಕತ್ತೆಗಳ ರೂಪದಲ್ಲೇ ಇದ್ದಾರೆ. ಅಂತೇಳಿದರೆ ಹೇಗೆ ಆ ವೃಕ್ಷಾಸುರ ಉಗ್ರ, ಉಗ್ರ ಅವ ವೃಕ್ಷದ ರೂಪದಲ್ಲಿದ್ದಾನೆ. ಅವನ ಅನುಗರು ಅವರೂ ಕೂಡ ವೃಕ್ಷದ ರೂಪದಲ್ಲಿದ್ದರು. ಅವರನ್ನೆಲ್ಲ ಶ್ರೀಕೃಷ್ಣ ಏನು ಮಾಡಿದ? ಸಂಹಾರ ಮಾಡಿದ. ಇಲ್ಲಿ ಈ ಧೇನುಕಾಸುರ ಇವನು ಕತ್ತೆಯ ರೂಪದಲ್ಲಿದ್ದಾನೆ. ಇವನ ಅನುಗರು ಬಹಳ ಜನ ಇದ್ದಾರೆ. ಮಹಾಬಲಶಾಲಿ ಈ ಧೇನುಕಾಸುರ, ಅವನ ಅನುಗರು ಕೂಡ ಮಹಾಬಲಶಾಲಿಗಳು. ಎಲ್ಲರೂ ಕತ್ತೆಯ ರೂಪದಲ್ಲೇ ಇರುವವರು. ಏ ಶತ್ರುಸೂದನನೇ, ಆ ದೈತ್ಯ ಇದ್ದಾನಲ್ಲ ಧೇನುಕಾಸುರ, ಇಷ್ಟರವರೆಗೆ ಆ ತಾಳೆ ಹಣ್ಣುಗಳ ಆ ರುಚಿಗೆ ಮೆಲ್ಲ ಒಂದು ತಿಂದು ಬರ್ತೇನೆ ಅಂತ ಹೋದವರನ್ನು ಎಷ್ಟು ಜನರನ್ನು ತಿಂದು ಹಾಕಿರುವನೋ ತಿಳಿಯೋದು. ಈಗಂತೂ ಮರಣ ಭಯದಿಂದಾಗಿ ಯಾವ ಮನುಷ್ಯನೂ ಅಲ್ಲಿಗೆ ಹೋಗುವುದಿಲ್ಲ. ಅರೆ, ಮನುಷ್ಯರೇ ಅಲ್ಲ, ಪಶು ಪಕ್ಷಿಗಳು ಕೂಡ ಆ ಕಾಡಿನ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ಅಂದರೆ ಇವರಿಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಈ ಕೃಷ್ಣನ ಸ್ನೇಹಿತರಿಗೆ ಹೇಳ್ತಾರೆ, ತಾಳೆಯ ಫಲಗಳಂತೂ ತುಂಬ ಸುಗಂಧಿತವಾಗಿವೆ. ರುಚಿಕರ ಮಾತ್ರ ಅಲ್ಲ, ಸುಗಂಧಿತವಾಗಿದೆ, ಏನು ಪರಿಮಳ. ಆದರೆ ನಾವು ಅದನ್ನು ಹೇಗೆ ತಿನ್ನುವುದು? ನೋಡಿ, ಸುತ್ತಲೂ ಆ ಹಣ್ಣುಗಳ ಮಂದ ಪರಿಮಳ ಪಸರಿಸಿದೆ ಅಂತೇಳಿದರೆ ಇವರಿಗೆ ಆ ಪರಿಮಳ ಬಂದಾಗ ಆಗ್ತಾ ಇದೆ. ಅಂದರೆ ಈಗ ತಿನ್ನಬೇಕು, ಆದರೆ ತಿನ್ನಲಿಕ್ಕಾಗೋದಿಲ್ಲ. ನಾವು ಎಂದೂ ಅದನ್ನೀಗ ಸದ್ಯದಲ್ಲಿ ತಿಂದೇ ಇಲ್ಲ. ಸುತ್ತಲೂ ಆ ಹಣ್ಣುಗಳ ಮಂದ ಪರಿಮಳ ಪಸರಿಸಿದೆ. ಸ್ವಲ್ಪ ಮನಸ್ಸಿಟ್ಟು ಗಮನಿಸಿದರೆ ಆ ಮಾಧುರ್ಯ ಈಗಲೇ ನಮಗೆ ಗೊತ್ತಾಗ್ತದೆ. ಶ್ರೀಕೃಷ್ಣ, ಅವುಗಳ ಸುಗಂಧದಿಂದ ನಮ್ಮ ಮನಸ್ಸು ಆಕರ್ಷಿತವಾಗಿದೆ. ಅದನ್ನು ತಿನ್ನಬೇಕಂತ ಮನಸ್ಸು ಬಯಸ್ತಾ ಇದೆ. ನೀನು ಆ ಫಲಗಳನ್ನು ನಮಗೆ ತಿನ್ನಿಸು. ಶ್ರೀಕೃಷ್ಣ ಬಲರಾಮರೇ, ನೀವಿಬ್ಬರು ನಮಗೆ ಏನಾದರೂ ಮಾಡಿ ಆ ಫಲಗಳನ್ನು ಸುಗಂಧಿತವಾಗಿ, ರುಚಿಕರವಾಗಿ, ಮಧುರವಾಗಿರುವಂಥ ಆ ಫಲಗಳನ್ನು ತಿನ್ನಬೇಕಂತ ಭಾಳ ಆಸೆ ಆಗ್ತಾ ಇದೆ. ಅದರ ಅರ್ಥ ಏನಂತ ಹೇಳಿದ್ರೆ, ಆ ಧೇನುಕಾಸುರನಿಗೆ ಕಾಲ ಬಂದಿದೆ ಅಂತ ಲೆಕ್ಕ. ಹೇಳ್ತಾರೆ, ನಮಗೆ ಆ ಫಲಗಳ ಕುರಿತು ಬಹಳ ಉತ್ಕಂಠತೆ ಇದೆ. ಆದ್ದರಿಂದ ಅಲ್ಲಿಗೆ ಹೋಗೋಣವಾ, ನಮಗೆ ಆ ಹಣ್ಣುಗಳನ್ನು ತಿನ್ನಿಸ್ತೀರಾ ಅಂತ ಏನು ಮಾಡ್ತಾರೆ, ಇಬ್ಬರು ಎಲ್ಲ ಗೆಳೆಯರು ಶ್ರೀಕೃಷ್ಣ ಬಲರಾಮರನ್ನು ಈ ರೀತಿ ಬೇಡಿಕೊಂಡಾಗ ಏನಾಯಿತು ಮುಂದೆ ಅಂತ ಹೇಳ್ತಾರೆ. ಈಗ ವೈಲರೇ
ವಿಘ್ನೇಶತೋರಮವಾಪ್ಯ ಸುದುಷ್ಟದೈತ್ಯೋ ದೀರ್ಘಾಯುರುತ್ತಮಬಲಕದನ ಪ್ರಿಯೋ ಭೋ ನಿತ್ಯೋ ದದಃ ಸ ಉತ ರಾಮಮವೇಕ್ಷ್ಯ ತಾರ ವೃಂತಾತ್ ಫಲಾನಿ ಗಲಯಂತಮತ್ ಆಭ್ಯಧಾವತ. 52ನೇ ಶ್ಲೋಕ. ಈ ರೇಣುಕಾಸುರನು ಅತಿ ದುಷ್ಟನಾಗಿದ್ದನಂತೆ, ಹಾಗೂ ಅವನಿಗೆ ವಿನಾಯಕನಿಂದ ಅಂದರೆ ಗಣಪತಿ ದೇವರಿಂದ ಅವನಿಗೆ ವರವಿತ್ತು. ದೀರ್ಘವಾದ ಆಯುಷ್ಯವುಳ್ಳವನಾಗುವಂತ ವಿನಾಯಕನಿಂದ ಅವನು ವರವನ್ನು ಪಡೆದಿದ್ದನು. ಅವನು ಅತ್ಯುತ್ತಮವಾದ ಸಾಮರ್ಥ್ಯವುಳ್ಳವನಾಗಿದ್ದನು, ಹಾಗೂ ಯುದ್ಧ ಮಾಡುವುದರಲ್ಲಿ ಯಾವೊಬ್ಬರು ಅವನಿಗೆ ಪ್ರೀತಿ ಇತ್ತಂತೆ. ಈ ರೇಣುಕಾಸುರನು ವನವನ್ನು ಪ್ರವೇಶ ಮಾಡಿದ ಮೇಲೆ ನಿರಂತರದಲ್ಲಿಯೂ ಅತಿ ದೃಪ್ತನಾದ ಆ ರಾಕ್ಷಸನು ತಾಳ ವೃಕ್ಷಗಳ ತೊಟ್ಟುಗಳಿಂದ ಫಲಗಳನ್ನು ಬೀಳಿಸತಕ್ಕಂಥ ಬಲರಾಮನು ನೋಡಿ ಅಲ್ಲಿಗೆ ಓಡಿ ಬಂದನಂತೆ. ವಿಘ್ನೇಶತೋ ವರಮವಾಪ್ಯ ಸ ದುಷ್ಟದೈತ್ಯೋ ದೀರ್ಘಾಯುರುತ್ತಮ ಬಲಃ ಕದನ ಪ್ರಿಯೋಭೂತ್ ನಿತ್ಯೋದ್ಧತಃ ಸ ಉತ ರಾಮಂ ಅವೇಕ್ಷ್ಯ ತಾಲವೃಂದಾತ್ ಫಲಾನಿ ಗಳಯಂತಂ ಅಥಾಭ್ಯಧಾವತ್ ವಿಘ್ನೇಶತಃ ವರಂ ಅವಾಪ್ಯ ಸ ದುಷ್ಟದೈತ್ಯಃ ದೀರ್ಘಾಯುಃ ಉತ್ತಮಬಲಃ ಕದನಪ್ರಿಯಃ ಅಭೂತ್ ನಿತ್ಯ ಉದ್ಧತಃ ಸ ಉತ ರಾಮಂ ಅವೇಕ್ಷ್ಯ ತಾಲವೃಂದಾತ್ ಫಲಾನಿ ಗಳಯಂತಂ ಅಥ ಅಭ್ಯಧಾವತ್. ವಿಘ್ನೇಶತಃ ವರಂ ಅಂದರೆ ಇವನಿಗೆ ಗಣಪತಿಯಿಂದ ವರ. ಇಷ್ಟು ತನಕ ನಾವು ಕೇಳಿದ್ದು ಬ್ರಹ್ಮದೇವರಿಂದ, ರುದ್ರದೇವರಿಂದ, ಪಾರ್ವತಿಯಿಂದ, ಷಣ್ಮುಖನಿಂದ. ಸೊ ಈ ಗಣಪತಿ ಕಾಯ್ತಾ ಇದ್ದಾರೆ, ನನ್ನ ಹೆಸರು ಯಾವಾಗ ಹೇಳ್ತೀರಿ ಅಂತ ಹೇಳ್ಕೊಂಡು ಹೇಳಿಬಿಟ್ರು ಮಧ್ವಾಚಾರ್ಯರು. ಈ ಧೇನುಕಾಸುರನಿಗೆ ವಿಘ್ನೇಶತಃ ಗಣಪತಿಯಿಂದ ವರ ಸಿಕ್ಕಿದ್ದು. ವರಂ ಅವಾಪ್ಯ ವರವನ್ನು ಪಡೆದು ಸ ಅವನು ಕಪ್ತೆ ರೂಪದಲ್ಲಿರುವಂತಹ ಧೇನುಕಾಸುರ ದುಷ್ಟ ದೈತ್ಯ ಮಹಾದುಷ್ಟನಾಗಿದ್ದಾನೆ. ಆ ತಾಳೆ ಹಣ್ಣುಗಳ ರುಚಿಗೆ ಮೆಲ್ಲ ಒಂದು ಹಣ್ಣು ತಿಂದು ಬರ್ತೇನೆ ಅಂತ ಹೋದವರು ಯಾರೂ ವಾಪಸ್ಸೇ ಬರಲಿಲ್ಲ ಇಷ್ಟು ತನಕ. ಅಂಥ ದುಷ್ಟ ದೈತ್ಯ ಇವನು. ದೀರ್ಘಾಯುಹು ತಿಳ್ಕೊಂಡಿದ್ದಾನೆ, ನನ್ನನ್ನು ಕೊಲ್ಲುವವರೇ ಯಾರಿಲ್ಲ, ನಾನು ಅವಧ್ಯ, ನಾನು ಚಿರಾಯು ಅಂತ ತಿಳ್ಕೊಂಡಿದ್ದಾನೆ. ಉತ್ತಮ ಬಲಹ ಭಾಳ ಬಲಿಷ್ಠನಾಗಿದ್ದಾನೆ ಗಣಪತಿಯ ವರಬಲದಿಂದ. ಕದನಪ್ರಿಯ ಅಂತೇಳಿದ್ರೆ ಇವತ್ತು ಯಾರು ಸಿಗ್ತಾರೆ, ಯಾರನ್ನು ಮುಗಿಸೋದು ಅಂತ ತಿಳ್ಕೊಂಡು ಯಾರ ಹತ್ರ ಯುದ್ಧ ಮಾಡೋದು, ಯಾರ ಹತ್ರ ಜಗಳ ಆಡೋದು, ಯಾರ ಹತ್ರ ಇದೇ ಅವನಿಗೆ ತಲೆಯಲ್ಲಿ. ಕದನಪ್ರಿಯ, ಕದನ ಅಂದರೆ ಗಲಾಟೆ, ಜಗಳ, ಯುದ್ಧ, ಸಂಹಾರ, ಕೊಲೆ ಇದೆಲ್ಲ. ಸೊ ಇದನ್ನೇ ಬಾಡ್ಲಿಕ್ಕೆ ಭಾರಿ ಖುಷಿ ಅವನಿಗೆ. ಯಾರಿಗೆ? ಈ ಧೇನುಕಾಸುರನಿಗೆ. ಕದನಪ್ರಿಯೋ ಅಭೂತ್ ಆಗಿದ್ದ. ದುಷ್ಟದೈತ್ಯ ದೀರ್ಘಾಯು ಅಂದರೆ ಚಿರಾಯು ಅಂತ ತಿಳ್ಕೊಳ್ತಾನೆ, ನನ್ನನ್ನು ಕೊಲ್ಲುವವರೇ ಯಾರಿಲ್ಲ ಅಂತ. ಉತ್ತಮ ಬಲ, ಭಾಳ ಪರಾಕ್ರಮಿ, ಭಾಳ ಬಲಿಷ್ಠನಾಗಿದ್ದ, ಕದನಪ್ರಿಯ ಆಗಿದ್ದ. ಸೊ ಯಾರ ಹತ್ರ ಅದು ಯುದ್ಧ ಮಾಡಿ ಯಾರನ್ನಾದ್ರೂ ಇವತ್ತು ಮುಗಿಸ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಅಂತಹ ಗಣಪತಿಯ ವರದಿಂದ ಬಲಿಷ್ಠನಾಗಿ ಕೊಬ್ಬಿದ್ದಾನೆ. ನಿತ್ಯ ಉದ್ಧತಃ, ನಿತ್ಯ ಉದ್ಧತಃ ಅಂತ ಹೇಳಿದರೆ ಬಹಳ ತಾನು ನಿತ್ಯ ಅಂತ ತಿಳ್ಕೊಂಡಿದ್ದಾನೆ. ನನಗೆ ಅವಧ್ಯ, ನನಗೆ ಸಾವೇ ಇಲ್ಲ. ಆಮೇಲಿಂದ ಉದ್ಧತ, ಆ ರೀತಿ ತಿಳ್ಕೊಂಡು ಉದ್ಧತನಾಗಿದ್ದಾನೆ. ಉದ್ಧತ ಅಂದರೆ ಮದೋದ್ಧತಃ ಅಂದರೆ ಮದ, ಅಹಂಕಾರಿ, ದುರಹಂಕಾರಿಯಾಗಿದ್ದಾನೆ ಈ ರಾಕ್ಷಸ. ಯಾರಿವನು? ಧೇನುಕಾಸುರ. ಸ ಉತ ಅವನು ರಾಮಂ ಅವೇಕ್ಷ್ಯ, ಅರೇ ಬಲರಾಮ ಎಲ್ಲಿಂದ ಬಂದ ಇವ? ಏನು ತಾಳೆ ಹಣ್ಣುಗಳನ್ನು ಏನು ಮಾಡ್ತಾ ಇದ್ದಾನೆ? ಮರದಿಂದ ಕೀಳ್ತಾ ಇದ್ದಾನೆ, ಹೆಕ್ಕುತ್ತಾ ಇದ್ದಾನೆ. ಅಲ್ಲಿ ಅವನ ಜೊತೆಗೆ ಬಾಕಿದವರು ಬಂದಾಗೆ ಇದೆ. ಸ ಉತ ರಾಮಂ ಅವೇಕ್ಷ್ಯ, ಬಲರಾಮನನ್ನು ದೂರದಿಂದಲೇ ನೋಡಿದ್ದಾನೆ ಧೇನುಕಾಸುರ. ಅವೇಕ್ಷ್ಯ ನೋಡಿ, ತಾಲವೃಂದಾತ್, ವೃಂತಾತ್ ಅಥವಾ ವೃಂದಾತ್, ತಾಲವೃಂದಾತ್, ತಾಲವೃಂದ ಅಂತೇಳಿದ್ರೆ ಆ ತಾಳೆ ಮರಗಳ ತೋಪು, ಅದು ಅಂಥ ದೊಡ್ಡ ಒಂದು ವನ ಅದು.
ಅಲ್ಲಿಂದ ಫಲಾನಿ ಗಳಯಂತಂ. ಫಲಾನಿ ಅಂತ ಹೇಳಿದ್ರೆ ತಾಳೆ ವೃಕ್ಷದಲ್ಲಿ ತಾಳೆ ಹಣ್ಣುಗಳು ಬಹಳ ರುಚಿ, ಬಹಳ ಮಧುರ, ಬಹಳ ಸುಗಂಧ ಇರುವಂತಹ ಈ ತಾಳೆ ಹಣ್ಣುಗಳನ್ನು ಏನು ಮಾಡ್ತಾ ಇದ್ದಾನೆ ರಾಮ ಅಂದರೆ ಬಲರಾಮ, ಗಳಯಂತಂ. ಗಳಯಂತಂ ಅಂತ ಹೇಳಿದ್ರೆ ಅಂದರೆ ಉದುರಿಸ್ತಾ ಇದ್ದಾನೆ. ಕೆಳಗಿಂದ ಬಿದ್ದಿದೆ ಒಂದಷ್ಟು, ಅದನ್ನು ಎಲ್ಲ ಇವರೆಲ್ಲ ಸುಧಾಮ ಇದಾನಲ್ಲ, ಶ್ರೀಧಾಮ ಸುಬಲ ಎಲ್ಲ ಬಂದಿದ್ದಾರಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರೆಲ್ಲ ಹೆಕ್ತಾ ಇದ್ದಾರೆ, ಇವನು ಮರದಿಂದ ಬೀಳಿಸ್ತಾ ಇದ್ದಾನೆ, ಇನ್ನೂ ತಿನ್ನಿ ಅಂತ. ಅರೆ ಏನು ಇವನಿಗೆ ಇಷ್ಟು ಧೈರ್ಯ ಅಂತ ಹೇಳ್ಕೊಂಡು ರಾಕ್ಷಸ ಏನು ಮಾಡಿದ, ದೂರದಿಂದಲೇ ನೋಡಿ ರಾಮನನ್ನು ನೋಡಿದ. ಎಂಥ ರಾಮನನ್ನು ನೋಡಿದ? ತಾಳವೃಂದಾತ್, ತಾಳೆ ಮರಗಳಿಂದ ಫಲಾನಿ ಗಳಯಂತಂ, ಫಲಗಳನ್ನು ಉದುರಿಸುತ್ತಿರುವಂತಹ ಬಲರಾಮನನ್ನು ನೋಡಿ ಅಭ್ಯಧಾವತ್, ನೋಡಿದ ಕೂಡಲೇ ಅಭ್ಯಧಾವತ್, ಓಡಿಕೊಂಡು ಬಂದು ಮೈ ಮೇಲೆ ಬಿದ್ದು ಕೊಂದು ಬಿಡ್ತೇನೆ ಅಂತ ಬರ್ತಾ ಇದ್ದಾನೆ. ಸೊ ಇದು ಶ್ಲೋಕ. ಈ 52ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿ ನೋಡುವ ಪ್ರಭಂಜನಾಚಾರ್ಯರು. ಸೊ ವಿಘ್ನೇಶತಃ ವರಂ ಅವಾಪ್ಯ. ಈ ಧೇನುಕಾಸುರ, ಕತ್ತೆ ರೂಪದಲ್ಲಿರುವಂಥ ಈ ಧೇನುಕಾಸುರ ತುಂಬ ದುಷ್ಟನಾಗಿದ್ದ ದುಷ್ಟ ದೈತ್ಯ. ವಿಘ್ನೇಶನಿಂದ ವರ ಪಡೆದು ವಿಘ್ನೇಶತಃ ವರಂ ಅವಾಪ್ಯ ಏನು ಅಂತ ತಿಳ್ಕೊಂಡಿದ್ದ, ತನ್ನನ್ನು ದೀರ್ಘಾಯು ಚಿರಾಯು ಉತ್ತಮ ಬಲಿಷ್ಠ ಆಗಿದ್ದ, ಸಮರಪ್ರಿಯ, ಸಮರ ಕದನ ಅಂದರೆ ಯುದ್ಧ ಪ್ರಿಯನಾಗಿದ್ದ, ಯಾರನ್ನು ಕೊಲ್ಲುವುದು ಅಂತ, ಸದಾ ಉನ್ಮತ್ತನು ನಿತ್ಯ ಉದ್ದತಃ ಅಂತೇಳಿದರೆ ಏನಂತ ತಿಳ್ಕೊಂಡಿದ್ದಾನೆ, ನನ್ನನ್ನು ಯಾರು ಕೊಲ್ಲುವವರಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಉನ್ಮತ್ತನಾಗಿದ್ದ, ಮದದಿಂದ ಕೂಡಿದ್ದ, ಮಹಾ ದುರಂಕಾರಿಯಾಗಿದ್ದ. ಅವನು ದೂರದಿಂದಲೇ ಉತ ಮತ್ತು ರಾಮಂ ಅಪೇಕ್ಷ. ಅರೆ ಬಲರಾಮ ಇವನು ಎಲ್ಲಿಂದ ಬಂದ? ನೋಡಿದ. ಏನು ನೋಡ್ತಾ ಇದ್ದಾನೆ? ತಾಳೆಯ ಮರಗಳಿಂದ ಹಣ್ಣುಗಳನ್ನು ಬೀಳಿಸುತ್ತಿದ್ದುದನ್ನು. ಫಲಾನಿ ಗಳಯಂತಂ, ಬೀಳಿಸುವುದು ಅಥವಾ ಉದುರಿಸುವುದು. ಯಾವುಗಳನ್ನು? ತಾಳೆ ಮರದಿಂದ ಈ ಸುಗಂಧವಾದ ಮಧುರವಾದ ಹಣ್ಣುಗಳನ್ನು ಏನು ಮಾಡ್ತಾ ಇದ್ದಾನೆ? ಉದುರಿಸ್ತಾ ಇದ್ದಾನೆ. ಇಲ್ಲಿವರೆಗೆ ಯಾರೂ ಕೂಡ ತಲೆ ಎತ್ತಿ ನೋಡ್ತಾ ಇರಲಿಲ್ಲ. ಇವರು ಎಲ್ಲಿಂದ ಬಂದರು, ಇವರನ್ನು ಮುಗಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಏನು ಮಾಡಿದ, ಅಭ್ಯಧಾವತ್. ಧಾವತಿ ಅಂದರೆ ಓಡಿ ಬರುವುದು, ಅಭ್ಯಧಾವತಿ ಅಂದರೆ ಮೇಲೆ ಬೀಳಲಿಕ್ಕೆ ಓಡಿ ಬಂದರು. ಸೊ ಆ ರೀತಿ ಗೋಪರಿಗೆ ಇಷ್ಟೆಲ್ಲ ರುಚಿಕರವಾದ ಹಣ್ಣುಗಳನ್ನು ತಿನ್ನಬೇಕಂತ ಭಾಳ ಬಯಕೆ ಇದ್ದರೂ ಕೂಡ ಈ ತಾಳೆ ಮರಗಳ ಈ ವನ ಏನಿದೆ ಇದು ದುರ್ಗಮ, ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಧೇನುಕಾಸುರ, ಕತ್ತೆ ರೂಪದಲ್ಲಿರುವಂಥ ಧೇನುಕಾಸುರನಿಂದ. ಅವನಿಗೇನಪ್ಪ ಇಷ್ಟೆಲ್ಲ ಮದ? ಆ ಧೇನುಕಾಸುರನಿಗೆ ಶಕ್ತಿ ಬಲ ಎಲ್ಲಿಂದ ಅಂದರೆ ಗಣಪತಿಯ ವರ ಅದಕ್ಕೆ ಕಾರಣವಾಗಿತ್ತು. ಸೊ ಗಣೇಶನಿಗಿಂತ ತುಂಬ ಮಿಗಿಲು ಯಾರು? ಬಲರಾಮ. ಗಣಪತಿ ಅವತಾರಕ್ಕಿಂತ ಎಷ್ಟೋ ಕಕ್ಷೆಯಲ್ಲಿ ಮೇಲಿದ್ದಾನೆ ಬಲರಾಮ. ಆದಿಶೇಷ, ರುದ್ರದೇವರು, ಆದಿಶೇಷ ಮತ್ತು ಗರುಡ ಒಂದೇ ಕಕ್ಷೆಯಲ್ಲಿರುವವರು, ಬಹಳ ಮೇಲಕ್ಕೆ. ಆದ್ದರಿಂದ ಗಣಪತಿಯ ವರ ಯಾವ ಲೆಕ್ಕಕ್ಕೂ ಇಲ್ಲ ಈ ಶೇಷನವತಾರನಾದ ಬಲರಾಮನಿಗೆ. ಆದ್ದರಿಂದ ತಾಳೆಯ ಮರದಿಂದ ಹಣ್ಣುಗಳನ್ನು ಉದುರಿಸತೊಡಗಿದ ಧೇನುಕಾಸುರ ಅವನ ಅಂದರೆ ಬಲರಾಮನ ಮೇಲೆ ಬೀಳಲಿಕ್ಕೆ ನುಗ್ಗಿ ಬರ್ತಾ ಇದ್ದಾನೆ. ಆವಾಗ ಏನಾಯಿತು ವೈಲರೆ? ತಸ್ಯ ಪ್ರಹಾರಮಪಿ ಕಾಂಕ್ಷತ ಆಶು ಭ್ರಷ್ಟ ಪಾದೌ ಪ್ರಗೃಹ್ಯ ತೃಣರಾಜ ಶಿರೋಹರಸಃ ತಸ್ಮಿನ್ ಹತೆ ಕರತರೆ ಕರರೂಪ ದೈತ್ಯೇ ಸರ್ವೇ ಕರಾಶ್ಚ ಕರತಾಳವನಾಂತರಸ್ಥಾಃ ಪ್ರಾಪು ಕರಸ್ವರ ಧರಾಃ ಕರರಾಕ್ಷಸಾರಿಂ ಕೃಷ್ಣಂ ಬಲೇನ ಸಹಿತಂ ನಿಹತಾಶ್ಚ ತೇನ. 53ನೇ ಶ್ಲೋಕ. ಆ ಬಲರಾಮನನ್ನು ತನ್ನ ಪಾದಗಳಿಂದ ಒದೆಯಬೇಕು ಎಂದು ಇಚ್ಛಿಸುತ್ತಿದ್ದ ಆ ಧೇನುಕಾಸುರನ ಹಿಂದಿನ ಪಾದಗಳನ್ನು ಬಲರಾಮನು ಶೀಘ್ರದಲ್ಲಿ ಹಿಡಿದುಕೊಂಡು ತಾಳವೃಕ್ಷದ ಊರ್ಧ್ವ ಭಾಗವನ್ನು ಛೇದಿಸಿದಂತೆ ಅತಿ ಕ್ರೂರಾದ ಆ ರಾಸಭ ಸ್ವರೂಪರಾದ ದೈತ್ಯನಾದ ಆ ಧೇನುಕಾಸುರನ್ನು ಸಂವೃತನಾಗುತ್ತಿರಲು ಕರತಾಳವನದ ಮಧ್ಯದಲ್ಲಿರತಕ್ಕಂತಹ ಅತ್ಯಂತವಾಗಿ ಕ್ರೂರವಾದ ಸ್ವರವುಳ್ಳ ಎಲ್ಲಾ ಧೇನುಕಾಸುರ ಸಂಬಂಧಿಗಳಾದ ಕತ್ತೆಗಳು ರಾಸಭ ರೂಪರಾದ ರಾಕ್ಷಸರಿಗೆ ಶತ್ರುವಾದ ಬಲರಾಮನಿಂದ ಕೂಡಿರುವ ಶ್ರೀಕೃಷ್ಣನನ್ನು ಹೊಂದಿದವು. ಅಂದ್ರೆ ಶ್ರೀಕೃಷ್ಣನ ಕಡೆಗೆ ಬಂದವಂತೆ.
ಅವುಗಳು ಕೂಡ ಆ ಶ್ರೀಕೃಷ್ಣನಿಂದ ಸಂಹೃತವಾದವಂತೆ. ಅಲ್ಲಿಗೆ ತಸ್ಯ ಪ್ರಹಾರಂ ಅಭಿಕಾಂಕ್ಷತ ಆಶುಪೃಷ್ಠ ಪಾದೌ ಪ್ರಗೃಹ್ಯ ತೃಣರಾಜ ಶಿರೋ ಅಹರತ್ ಸಹ ತಸ್ಮಿನ್ ಹತೆ ಖರತರೆ ಕರರೂಪ ದೈತ್ಯೇ ಸರ್ವೇ ಖರಾಶ್ಚ ಕರತಾಲ ವನಾಂತರಸ್ಥಾಃ ಪ್ರಾಪು ಖರಸ್ವರತರ ಖರರಾಕ್ಷಸಾರಿಂ ಕೃಷ್ಣಂ ಬಲೇನ ಸಹಿತಂ ನಿಹತಾಶ್ಚ ತೇನ. ತಸ್ಯ ಪ್ರಹಾರಂ ಅಂದರೆ ಕತ್ತೆ ಅಲ್ವಾ, ಕತ್ತೆಗೆ ಏನಂತ ಹೇಳಿದರೆ ಹಿಂದಿಂದ ಒದಿಯುವುದು ಆ ಅಭ್ಯಾಸ, ಅದಕ್ಕೆ ಅಂತೇಳಿದರೆ ಆ ರೀತಿ ಒದ್ದು ಅದು ಕೊಂದು ಬಿಡ್ತದೆ. ಸೊ ತಸ್ಯ ಪ್ರಹಾರಂ, ಬಲರಾಮನಿಗೆ ಹಿಂದಿನ ಕಾಲಿಂದ ಒದ್ದು ಬಿಡ್ತೇನೆ ಅಂತ ಹೇಳ್ಕೊಂಡು, ತಸ್ಯ ಅಂದರೆ ಬಲರಾಮನಿಗೆ, ಪ್ರಹಾರಂ ಅಂದರೆ ಈಗ ಹಿಂದಿನ ಕಾಲಿಂದ ಒದ್ದು ಅವನನ್ನೀಗ ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು, ಅಭಿಕಾಂಕ್ಷತ ಬಯಸಿದ, ಯಾರು ಈ ಧೇನುಕಾಸುರ ತನ್ನ ಕಾಲು ರೆಡಿ ಮಾಡಿದ್ದಾನೆ, ಈಗ ಅವನಿಗೆ ಒದ್ದು ಇದು ಮಾಡಿಬಿಡ್ಬೇಕು, ಅವನನ್ನು ಮುಗಿಸಿ ಬಿಡಬೇಕು ಬಲರಾಮನನ್ನು ಅಂತ. ಸೊ ತಸ್ಯ ಪ್ರಹಾರಂ ಅಭಿಕಾಂಕ್ಷತ, ಕಾಂಕ್ಷತ ಆಕಾಂಕ್ಷತ ಅಭಿಕಾಂಕ್ಷತ. ಅಭಿಕಾಂಕ್ಷತ ಅಂತ ಹೇಳಿದ್ರೇನು, ಮಹದಾಸೆ, ಏನು ಒದ್ದಿಗೆ ಅವನನ್ನು ಕೊಂದು ಬಿಡ್ತೇನೆ ಅಂತ. ಅಂದರೆ ಇನ್ನೇನು ರೆಡಿಯಾಗಿದ್ದಾನೆ. ಆಗ ಆಶು ಗೊತ್ತಾಯಿತು ಬಲರಾಮನಿಗೆ, ಕಾಲು ಎತ್ತ ಅಂತ ಹೇಳ್ಕೊಂಡು ಆ ಕಾಲನ್ನೇ ಹಿಡಿದಿದ್ದಾನೆ. ಆಶು ಕೂಡಲೇ ಪೃಷ್ಠಪಾದವು, ಪೃಷ್ಠ ಅಂದರೆ ಹಿಂಭಾಗದ ಎರಡು ಕಾಲುಗಳನ್ನು ಹಿಡ್ಕೊಂಡಿದ್ದಾನೆ. ಪೃಷ್ಠಪಾದವು ಪ್ರಗೃಹ್ಯ ಹಿಡಿದುಕೊಂಡು ತೃಣರಾಜ ಶಿರೋ ಅಹರತ್ ಅಂದರೆ ಅಹರತ್ ಅಂದರೆ ತಂದ್ರ ಅಂದರೆ ತಂದೊಯ್ದ. ಎಲ್ಲಿಗೆ ಅಂತ ಹೇಳಿದ್ರೆ ತೃಣರಾಜ ಶಿರ, ತೃಣ ಅಂತ ಹೇಳಿದರೆ ಹುಲ್ಲು, ಹುಲ್ಲಿನ ರಾಜ ಅಂದರೆ ಯಾವುದು, ವೃಕ್ಷ, ಯಾವುದು, ಈ ತಾಳೆ ವೃಕ್ಷ. ಈ ತಾಳೆ ವೃಕ್ಷದ ಶಿರ ಅಂದ್ರೇನು, ತುದಿ. ಆ ತಾಳೆ ವೃಕ್ಷದ ತುದಿಗೆ ಆ ಧೇನುಕಾಸುರನನ್ನು ಅಹರತ್ ತಂದ ಅಂತ ಹೇಳಿದ್ರೇನು, ಬಿಸಾಡಿದ ಅಂತ ಅರ್ಥ. ಏನು ಅಂತ ಹೇಳಿದ್ರೆ, ಹೇಗೆ ಬಿಸಾಡಿದ, ಎರಡೂ ಹಿಂಭಾಗದ ಕಾಲುಗಳನ್ನು ಹಿಡಿದು ಆ ಕತ್ತೆ ರೂಪದಲ್ಲಿರುವಂಥ ಧೇನುಕಾಸುರನನ್ನು ಏನು ಮಾಡಿದ, ಬೀಸಿ ಆ ತಾಳೆ ಮರದ ತುದಿಗೆ ಅದನ್ನು ಏನು ಮಾಡಿದ, ಬೀಸಿ ಅಪ್ಪಳಿಸಿದ ತುದಿಗೆ, ತಾಳೆ ಮರದ ತುದಿಗೆ. ಸೊ ಹೇಗೆಲ್ಲ ಅಂತ ಹೇಳಿದರೆ ಬಲರಾಮನ ಪ್ರಹಾರಂ ಅಭಿಕಾಂಕ್ಷತ, ಈಗ ಅವನನ್ನು ಒದ್ದು ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಇನ್ನೇನು ಒದಿಲಿಕ್ಕೆ ಅಂತ ಹೇಳ್ಕೊಂಡು ಕಾಲು ಎತ್ತಿದಾಗ ಎರಡು ಕಾಲುಗಳನ್ನೇ ಹಿಡ್ಕೊಂಡ್ಬಿಟ್ಟಿದ್ದಾನೆ ಬಲರಾಮ. ಹಿಡ್ಕೊಂಡು ಆಶು ಕೂಡಲೇ ಪೃಷ್ಠಪಾದವು ಪ್ರಗೃಹ್ಯ, ಹಿಂಭಾಗದ ಎರಡೂ ಕಾಲುಗಳನ್ನು ಹಿಡಿದು, ಪ್ರಗೃಹ್ಯ ಅಂತೇಳಿದೆ ಹಿಡಿದುಕೊಂಡು, ಚೆನ್ನಾಗಿ ಹಿಡಿದುಕೊಂಡು, ಪ್ರಾಗೃಹ್ಯ. ಸೊ ಪ್ರಗೃಹ್ಯ ತೃಣರಾಜ ಶಿರ, ತೃಣ ಅಂದರೆ ಹುಲ್ಲು, ಹುಲ್ಲಿನ ರಾಜ ಅಂದರೆ ವೃಕ್ಷ, ವೃಕ್ಷ ಯಾವುದು ಇಲ್ಲಿ, ತಾಳೆ ವೃಕ್ಷ, ತಾಳೆ ವೃಕ್ಷದ ಶಿರ ಅಂದರೆ ತಲೆ, ತಲೆ ಅಂದರೆ ತುದಿ ಅಂತ ಅರ್ಥ. ಸೊ ತುದಿಗೆ ಅಹರತ್ ಅಂದರೆ ಆ ಕತ್ತೆ ರೂಪದ ರಾಕ್ಷಸನನ್ನು ತಂದ ಅಂತ ಹೇಳಿದ್ರೆ ತುದಿಗೆ ಬಿಸಾಡಿ ಅಪ್ಪಳಿಸಿದ. ಸಹ ಅಂದರೆ ಬಲರಾಮ ಅಪ್ಪಳಿಸಿದ. ಆಗ ತಸ್ಮಿನ್ ಹತೆ ಖರತರೇ, ಖರರೂಪ ದೈತ್ಯೇ, ಖರರೂಪ, ಖರ ಅಂದರೆ ಕತ್ತೆ, ಖರರೂಪ ದೈತ್ಯೆ, ಖರರೂಪ ದೈತ್ಯ ಇವನು. ತಸ್ಮಿನ್ ಆ ಮರಕ್ಕೆ ಅಪ್ಪಳಿಸಿದಾಗ, ಮರದ ತುದಿಗೆ ಅವನು ಹತೆ ಸತ್ತೇ ಹೋದ. ಎಂಥ ದೈತ್ಯ, ಖರರೂಪ ದೈತ್ಯ. ಖರತರೆ ಅಂತೇಳಿದರೆ ಅತಿಯಾದ ಕ್ರೂರಿಯಾದ, ಮಹಾಬಲಿಷ್ಠನೂ ಕ್ರೂರಿಯು, ಮಹಾ ನಿರ್ದಯಿಯು. ಆ ಹಣ್ಣುಗಳನ್ನು, ಬಿದ್ದ ಹಣ್ಣುಗಳನ್ನು ಸಮೇತ ಯಾರು ಹೆಕ್ಕಲಿಕ್ಕೆ ಬರ್ತಾರೋ ಅವರನ್ನು ಕೊಂದು ಹಾಕುತ್ತಿದ್ದ ಅತೀ ಹಿಂಸಕರನಾದ ಈ ರಾಕ್ಷಸ, ಕತ್ತೆ ರೂಪದಲ್ಲಿ ಖರರೂಪ ದೈತ್ಯನು, ಖರತರೆ ಅತಿ ಕ್ರೂರನಾದ ಈ ರಾಕ್ಷಸನು. ತಸ್ಮಿನ್ ಹತೆ ಅಂತೇಳಿದರೆ ಆ ತಾಳೆ ವೃಕ್ಷದ ತುದಿಗೆ ಅವನನ್ನು ಅಪ್ಪಳಿಸಿದಾಗ ಅಲ್ಲಿಂದ ತಾಳೆ ವೃಕ್ಷವು ಬಿತ್ತು, ಆ ಅಸುರನು ಸತ್ತು ಬಿದ್ದ. ಆಗ ಅವನು ಸಾಯಲು, ತಸ್ಮಿನ್ ಹತೆ ಆ ದೈತ್ಯನು ಸಾಯಲು, ಸರ್ವೇ ಖರಾಶ್ಚ ಎಲ್ಲ ಕತ್ತೆಗಳು ಓಡಿ ಬಂದವು. ಇದು ಕತ್ತೆಗಳಲ್ಲ, ಸರ್ವೇ ಖರಾಹ ಕತ್ತೆಗಳು, ಖರ
ತಾಲವನಾಂತರಸ್ಥಾಹ, ಆ ತಾಲವನದಲ್ಲಿ ಎಷ್ಟು ಜನ ಕತ್ತೆಗಳು ಇದ್ದಾವೋ ಎಲ್ಲ ಧೇನುಕಾಸುರನ ಎಲ್ಲ ಸ್ನೇಹಿತರು, ಅನುಗರು ಅಂತೇಳಿದರೆ, ಇವನು ಹೇಗೆ ಕತ್ತೆ ರೂಪದಲ್ಲಿರುವಂಥ ದೈತ್ಯನೋ ಅವರುಗಳು ಎಲ್ಲ ಕತ್ತೆ ರೂಪದಲ್ಲಿರುವಂಥ ದೈತ್ಯರುಗಳು, ಎಲ್ಲ ದೈತ್ಯರುಗಳು ಖರ ರೂಪದಲ್ಲಿರುವವುಗಳು ಎಲ್ಲ ಸರ್ವೇ ಖರಾಹ, ಎಲ್ಲ ಕತ್ತೆಗಳು ಅಲ್ಲಿ ಎಲ್ಲಿದ್ದವು? ತಾಲವನಾಂತರಸ್ಥಾಹ, ಅಂದರೆ ಇದು ತಾಲವನವೋ ಅಲ್ಲ ಖರವನವೋ? ಖರ ತಾಲವನ ಅಂತೇಳಿ ಇದು ತಾಲವನ ಅಂತ ಎಲ್ಲ ಅವ್ರು ಹೇಳಿದ್ದು ಯಾರು? ಕೃಷ್ಣ ಬಲರಾಮರ ಯಾರು ಸಮವಯಸ್ಯರಾದ ಆ ಗೋಪಬಾಲಕರು, ಶ್ರೀಧಾಮ ಮೊದಲಾದ ಆ ಗೋಪಬಾಲಕರು ಹೇಳಿದ್ದೇನು? ಅದು ತಾಳೇವನ ಅಂತ. ಅದು ತಾಳೇವನವೋ ಅಲ್ಲ ಖರ ತಾಲವನ ಅಂತ ಮಧ್ವಾಚಾರ್ಯರು ಬರೆದರು. ಇದು ತಾಳೇವನವೋ ಖರವನವೋ ಗೊತ್ತಿಲ್ಲ ಅಂತ. ಅಂದರೆ ಒಳಗಿಂದ ಎಷ್ಟು ಕತ್ತೆಗಳು ಬಂದು ಬಿಟ್ಟು ರೀ, ಭಾಳಷ್ಟು ಕತ್ತೆಗಳು ಬಂದುಬಿಟ್ಟು, ಅಷ್ಟು ಕತ್ತೆಗಳು ಬಂದದ್ದನ್ನು ನೋಡಿ ಇದು ಏನ್ರಿ, ಇದು ತಾಳೆವನವ ಖರವನವ ಇದು ಅಂತ ಹೇಳಿದರೆ, ಖರಗಳೇ ಇಷ್ಟೆಲ್ಲ ಬರಬೇಕಿದ್ರೆ ಸರ್ವೇ ಖರಾಹ ಚ ಖರ ತಾಲವನ, ಆ ಖರವನವೂ ತಾಲವನವೂ ಆಗಿದೆ ಅದು. ಅದರ ಅಂತರಸ್ಥಾಹ, ಅದರ ಒಳಗೆ ಇದ್ದ ಎಲ್ಲ ಕತ್ತೆಗಳು ಕಿರುಚುತ್ತಾ ಬಂದವು. ಪ್ರಾಪುಹು, ಬಂದುವು, ಓಡಿಕೊಂಡು ಏನು ಮಾಡ್ತೇವೆ? ನಿಮ್ಮನ್ನು ಮುಗಿಸಿಬಿಡ್ತೇವೆ, ನಮ್ಮ ಒಡೆಯನನ್ನು ನೀವು ಮುಗಿಸಿದ್ದೀರಲ್ಲ, ಕೊಂದು ಬಿಟ್ಟಿದ್ದೀರಲ್ಲ ಕೃಷ್ಣ ಬಲರಾಮರು, ನಿಮ್ಮನ್ನು ಬಿಡುವುದಿಲ್ಲ ಅಂತ. ಪ್ರಾಪುಹು, ಪ್ರಾಪುಹು ಅಂತೇಳಿದ್ರೆ ಬಂದುವು, ಹೊಂದಿದರು. ಎಲ್ಲಿಗೆ ಹೊಂದಿದರು? ಕೃಷ್ಣ ಬಲರಾಮರಲ್ಲಿ ಇರುವಲ್ಲಿಗೆ ಓಡಿಕೊಂಡು ಬಂದವು. ಖರಸ್ವರತರ, ಖರಸ್ವರತರ ಅಂದರೆ ಸ್ವರ ಅಂದರೆ ಎಂಥ ಸ್ವರ ಅಂದರೆ ಖರ ಅಂದರೆ ಕತ್ತೆ ಕಿರಿಚಿದಾಗಿ ಕಿರಿಚುವುದು ಅಂತ ಹೇಳೋದಿಲ್ವ? ಸೊ ಆ ಥರ ಅಂದರೆ ಕತ್ತೆಗಳು, ಎಲ್ಲ ಕತ್ತೆಗಳು ಒಂದೇ ಸ್ಥಳಕ್ಕೆ ಕಿರಿಚಿದರೆ ಅಲ್ಲಿ ಇದ್ದವ್ರದ್ದು ಕತೆ ಏನಾಯಿತು ಅಂತ ಯೋಚನೆ ಮಾಡ್ಕೊಳ್ಳಿ. ಖರಸ್ವರ ಥರ ಅಂದರೆ ಕೆಟ್ಟ ಒಂದು ಕೂಗುದವು ಅಂತೇಳಿದರೆ ಕತ್ತೆಗಳು ಕಿರಿಚುವುದು, ಆ ಕರ್ಕಶ ಧ್ವನಿ, ಅದಕ್ಕೆ ಹೇಳ್ತಾರೆ ಖರಸ್ವರ ಥರ ಅಂತೇಳಿದರೆ ಅಂಥ ಕರ್ಕಶವಾದ ಧ್ವನಿಗಳೊಂದಿಗೆ ಎಲ್ಲ ಕತ್ತೆಗಳು ಓಡಿ ಬಂದವು. ಎಲ್ಲಿಂದ? ತಾಳೆವನದಿಂದ. ಅರೆ ತಾಳೆವನನೋ ಅಲ್ಲ ಖರವನನೋ ಇದು, ಕತ್ತೆವನನೋ ಇದು ಅಂತ ಹೇಳಿದರೆ ಗೊತ್ತಿಲ್ಲ. ಈ ವನದಿಂದ, ಒಟ್ಟಾರೆ ಖರವನನೋ ತಾಳೆವನನೋ ಗೊತ್ತಿಲ್ಲ, ವನದಿಂದ ಅಂತಸ್ಥಾಹ, ಅಂತರಸ್ಥಾಹ, ಒಳಗೆ ಇರುವ ಆ ವನದಿಂದ ಎಲ್ಲ ಕತ್ತೆಗಳು ಓಡಿ ಬಂದಿದ್ದಾವೆ. ಇಷ್ಟೊಂದು ಕತ್ತೆಗಳ ದೇವರೇ ಅಂತ ಹೇಳಿದರೆ ಖರವನವೇ ಇದು ಅಂತ ಹೇಳ್ಕೊಂಡು, ಸೊ ಖರಸ್ವರ ಥರ ಕರ್ಕಶ ಧ್ವನಿ ಮಾಡಿಕೊಂಡು ಪ್ರಾಪುಹು ಓಡಿ ಬಂದಿದ್ದಾವೆ. ಖರ ರಾಕ್ಷಸಾರಿಂ, ಇಲ್ಲಿ ಯಾರು ನಿಂತಿದ್ದಾರೆ? ಒಂದು ಕಡೆಯಲ್ಲಿ ಖರ ಕತ್ತೆ, ಇನ್ನೊಂದು ಖರ ದೈತ್ಯ, ಖರರೂಪಿ ದೈತ್ಯ. ಆಮೇಲಿಂದ ಅವುಗಳ ಕಿರ್ಚಾಟ, ಖರ ಸ್ವರ, ಸ್ವರ ತರ, ತರ ತಮ ಅಂತೇಳಿದರೆ ಅತ್ಯಂತ ಕರ್ಕಶವಾದ ಧ್ವನಿಗಳಿಂದ ಎಲ್ಲ ಕತ್ತೆಗಳು ಧ್ವನಿ ಮಾಡುತ್ತಾ ಓಡಿ ಬಂದಿದ್ದಾವೆ. ಇಲ್ಲಿ ಎಲ್ಲಿ ಬಂದಿದ್ದಾವೆ ಅಂತೇಳಿದರೆ ಪ್ರಾಪುಹು ಅಂದರೆ ಯಾರನ್ನು ಹೊಂದಿದ್ದು ಅಂತೇಳಿದರೆ ಖರ ರಾಕ್ಷಸಾರಿಂ, ಈ ಕತ್ತೆ ರಾಕ್ಷಸರು ಯಾರಿದ್ದಾರೋ ಅಂಥ ಎಲ್ಲ ರಾಕ್ಷಸರ ವೈರಿ ಇಲ್ಲಿರುವುದು ಯಾರು? ಶ್ರೀಕೃಷ್ಣ. ಸೊ ಶ್ರೀಕೃಷ್ಣ ಬಲರಾಮರು ಅಂತ ಹೇಳಿದರೆ ಎಲ್ಲ ರಾಕ್ಷಸರ ವೈರಿಗಳು ಅಂತೇಳಿದರೆ ಅವರು ರಾಕ್ಷಸರನ್ನೆಲ್ಲ ಮುಗಿಸ್ಲಿಕ್ಕೆ ಅವತಾರ ಮಾಡಿದ್ದು ಭಗವಂತ. ಆದ ಕಾರಣ ಬನ್ನಿ 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 ಎಲ್ಲ ನಿಮಗೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಬಲರಾಮರು. ಎಲ್ಲ ಕಿರಿಚಿಕೊಂಡು ಬರ್ತಾ ಇರುವಂತಹ ಕತ್ತೆಗಳಿಗೆ, ಕತ್ತೆ ರೂಪಿಯ ರಾಕ್ಷಸರುಗಳಿಗೆ ಹೇಳ್ತಾ ಇದ್ದಾರೆ ಬನ್ನಿ 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 ಅಂತ. ಬನ್ನಿ ಅಂತ ಹೇಳಿದ್ರೆ ಏನು? ಬನ್ನಿ, ನಿಮ್ಮದು ಇವತ್ತು ಲಾಸ್ಟ್, ಇವತ್ತೇ ಈಗಲೂ ಮುಗೀತು ನಿಮ್ಮದು ಲಾಸ್ಟ್. ಇದು ಖರ ರಾಕ್ಷಸಾರಿಂ ಅಂದರೆ ಆ ಎಲ್ಲ ರಾಕ್ಷಸರ ಶತ್ರುಗಳಾದ ಕೃಷ್ಣ ಬಲರಾಮರು ಸ್ವಾಗತಿಸ್ತಾ ಇದ್ದಾರೆ. ಬನ್ನಿ, ಮುಗಿಸಿಬಿಡ್ತೇವೆ ನಿಮ್ಮನ್ನು. ಕೃಷ್ಣಂ ಬಲೇನ ಸಹಿತಂ, ಬಲರಾಮನೊಂದಿಗೆ ಕೂಡಿದ ಶ್ರೀಕೃಷ್ಣ ಪರಮಾತ್ಮನು ಅತ್ಯಂತ ಸರ್ವಶಕ್ತನಾದ, ಸರ್ವಸ್ವತಂತ್ರನಾದ, ಎಂಥ ಅತ್ಯಂತ ಶಕ್ತಿ ಇರುವಂತಹ ಅಂತೇಳಿ ಎಷ್ಟು ಕತ್ತೆಗಳು ಬೇಕಾದರೆ ಇರಲಿ, ಅಚಿಂತ್ಯ ಶಕ್ತಿ ಇರುವಂಥ ಭಗವಂತನಿಗೆ ಅವೆಲ್ಲ ಇರುವೆಗಳಿದ್ದಾಗೆ. ಸೊ ಕೃಷ್ಣಂ ಬಲೇನ ಸಹಿತಂ, ಬಲರಾಮ ಸಹಿತನಾದ ಕೃಷ್ಣನು ಅಂತೇಳಿದರೆ ಫಸ್ಟ್ ಚಾನ್ಸ್ ಬಲರಾಮನಿಗೆ ಕೊಟ್ಟಿದ್ದಾನೆ. ಏನಂತೇಳಿದರೆ ಗಣಪತಿಯವರಪ್ಪ ನೀನೇ ಮುಗಿಸಿಕೋ ಅಂತ. ಸೊ ಆದ್ದರಿಂದ ಕೃಷ್ಣನು ಬಲರಾಮನ ಸಹಿತನಾಗಿ ಆ ಎಲ್ಲ ಕತ್ತೆಗಳನ್ನು ನಿಹತಾಶ್ಚ
ತೇನ ಅಂದರೆ ಆ ಕೃಷ್ಣನಿಂದ ಬಲರಾಮ ಸಹಿತನಾಗಿ, ಅಂದರೆ ಎಲ್ಲ ಬಂದಿದ್ದಾವೆ ಕತ್ತೆಗಳು, ಪ್ರಾಪುಹು ಹೊಂದಿದ್ದಾವೆ ಯಾರನ್ನು, ಖರ ರಾಕ್ಷಸಾರಿಂ ಅಂತೇಳಿದ್ರೆ ಕತ್ತೆ ರೂಪದಲ್ಲಿರುವಂಥ ದೈತ್ಯರಿರಲಿ, ಗೋ ರೂಪದಲ್ಲಿರುವಂಥ ದೈತ್ಯರಿರಲಿ, ವೃಕ್ಷ ರೂಪದಲ್ಲಿ ಇರಲಿ, ಅಥವಾ ವಿಷಕಾರುವಂತಹ ಆ ಕಾಳಿಂಗ ಸರ್ಪ ರೂಪದಲ್ಲಿ ಇರಲಿ, ಯಾವ ರೂಪದಲ್ಲಿ ಬಂಡಿ ರೂಪದಲ್ಲಿ ಇರಲಿ ಅಂತೇಳಿದರೆ, ಯಾವ ರೂಪದಲ್ಲಿ ಇದ್ದರೂ ಕೂಡ ಏನಂತೇಳಿದರೆ ರಾಕ್ಷಸರ ಶತ್ರು, ಎಲ್ಲ ರಾಕ್ಷಸರನ್ನು ವಧೆ ಮಾಡಲಿಕ್ಕೋಸ್ಕರನೇ ಅಂತೇಳಿದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಕೃತಾಂ ಅಂದರೆ ದುಷ್ಟ ರಾಕ್ಷಸರು, ಇಲ್ಲಿ ಖರ ರಾಕ್ಷಸರು. ಈ ಖರ ರಾಕ್ಷಸರ ಶತ್ರು, ಮರ್ದನ ಮಾಡಲಿಕ್ಕೆ, ಅವರನ್ನು ವಧೆ ಮಾಡಲಿಕ್ಕೋಸ್ಕರನೇ ಅವತಾರ ಮಾಡಿರುವಂಥ ಕೃಷ್ಣ ಪರಮಾತ್ಮನು ಬಲೇನ ಸಹಿತಂ ಬಲರಾಮನ ಸಹಿತನಾಗಿ ಅವನಿಂದ ತೇನ ಅಂತೇಳಿದ್ರೆ ಆ ಕೃಷ್ಣನಿಂದ ನಿಹತಾಹ. ನಿಹತಾಹ ಅಂತೇಳಿದ್ರೆ ಒಬ್ಬರಲ್ಲ, ಆ ಎಲ್ಲ ಖರರೂಪ ಇರುವ ದೈತ್ಯರುಗಳು ನಿಹತಾಹ ಸತ್ತು ಹೋದರು ಅಂದರೆ ಕೊಲ್ಲಲ್ಪಟ್ಟರು. ಹತಾಹ ನಿಹತಾಹ ಅಂತೇಳಿದ್ರೆ ಕೊಲ್ಲಲ್ಪಟ್ಟರು, ಸಾಯಿಸಲ್ಪಟ್ಟರು. ಯಾರಿಂದ? ತೇನ ಕೃಷ್ಣನಿಂದ. ಕೃಷ್ಣ ಒಬ್ಬನೆಯ ಇಲ್ಲ, ಬಲೇನ ಸಹಿತಂ ಬಲರಾಮನಿಂದ ಕೂಡಿದ ಕೃಷ್ಣನು ಆ ಎಲ್ಲ ಖರರೂಪಿ ದೈತ್ಯರನ್ನು ಅಂತೇಳಿದರೆ ಮುಗಿಸಿಬಿಟ್ಟ. ಬನ್ನಿ ಬನ್ನಿ ಅಂತ ಹೇಳಿದ್ದು, ಹಾಗಾದರೆ ಬನ್ನಿ ಅಂತ ಹೇಳಿದ್ದೇನೆ ಹೇಳಿದರೆ, ಬನ್ನಿ ನಿಮ್ಮನ್ನು ಇವತ್ತು ಮುಗಿಸ್ತೇನೆ. ನೀವು ಬರುವುದು ಯಾತಕ್ಕೆ? ನಮ್ಮನ್ನು ಕೊಲ್ಲಲಿಕ್ಕಲ್ವಾ? ನಮ್ಮನ್ನು ಕೊಲ್ಲುವ ಮೊದಲು ನಿಮ್ಮನ್ನು ಕೊಲ್ತೇವೆ ನಾವು ಅಂತ ಹೇಳ್ಕೊಂಡು ಬನ್ನಿ ಅಂತ ಹೇಳಿದ್ದು ಅಂತ. ಸೊ ಅಲ್ಲಿಗೆ ಈ 53ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಧಾವಿಸ್ತಾರೆ. ಸೊ ಅಲ್ಲಿಗೆ ತಸ್ಮಿನ್ ಹತೆ ಅಂತೇಳಿದರೆ ತನ್ನನ್ನು ಒದೆಯಲು ಬಯಸಿದ ಆ ಧೇನುಕನ ಹಿಂಗಾಲುಗಳನ್ನು ಹಿಡಿದು, ಎರಡೂ ಕಾಲನ್ನು ಹಿಡಿದು ಏನು ಮಾಡಿದ್ದಾರೆ? ಎರಡೂ ಕಾಲುಗಳನ್ನು ಹಿಡಿದು ಬಲರಾಮನು ಏನು ಮಾಡಿದ? ತಾಳೆಯ ಮರದ ಮೇಲೆ ಅಂತ ಹೇಳಿದರೆ ತೃಣರಾಜ ಶಿರ, ತೃಣರಾಜನ ಶಿರ. ತೃಣರಾಜ ಅಂದರೆ ವೃಕ್ಷ. ಯಾವ ವೃಕ್ಷ? ತಾಳವೃಕ್ಷ. ತಾಳವೃಕ್ಷದ ಶಿರ ಅಂತೇಳಿದರೆ ಅದರ ತುದಿಗೆ ಏನು ಮಾಡಿದ? ಬಿಸಾಡಿದ. ಆ ವೇಗಕ್ಕೆ ಆ ತಾಳೆ ವೃಕ್ಷಕ್ಕೆ ಅಪ್ಪಳಿಸಿ ಹೋಯಿತು. ಯಾರ್ದು? ಆ ಕತ್ತೆ ರೂಪದಲ್ಲಿರುವಂಥ ಧೇನುಕಾಸುರನ ದೇಹವು ಅಪ್ಪಳಿಸಲ್ಪಟ್ಟು ಸಾಯಿಸಲ್ಪಟ್ಟ. ಅಂದರೆ ಒಂದು ಸತ್ತೇ ಹೋದ. ಅತಿ ಕ್ರೂರಿಯಾದ ಕತ್ತೆ ರೂಪದಲ್ಲಿರುವಂತಹ ಆ ಧೇನುಕಾಸುರ ಅಂತ ಹೆಸರುವ ದೈತ್ಯನು ಹತನಾಗುತ್ತಲೇ ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ, ಖರರೂಪದಲ್ಲಿರುವಂತಹ ದೈತ್ಯನು ಧೇನುಕಾಸುರನು ಕ್ರೂರನು. ಖರತರ ಅಂದರೆ ಅತ್ಯಂತ ಕ್ರೂರಿಯಾಗಿರುವಂತಹ ಮಹಾಕತ್ತೆ ಅಂತ. ಮಹಾಕತ್ತೆ ಅಂದ್ರೇನು? ಅತ್ಯಂತ ಕ್ರೂರಿಯಾಗಿರುವಂಥ ಈ ಧೇನುಕಾಸುರನು ತಸ್ಮಿನ್ ಹತೆ ಸಾಯಲು, ಅವನು ಕೊಲ್ಲಲ್ಪಡಲು ಸರ್ವೇ ಖರಾಹ ಅಂತೇಳಿದರೆ ಆ ಖರ ತಾಲವನದ ಒಳಗೆ, ಅಂದು ಖರವನವೂ ಹೌದೌದು, ತಾಲವನವೂ ಹೌದೌದು, ಅದರೊಳಗಿದ್ದ ಎಲ್ಲ ಕತ್ತೆಗಳು ಸರ್ವೇ ಖರಾಹ ಬಂದುವು. ಹೇಗೆ ಬಂದುವು? ಅತ್ಯಂತ ಕರ್ಕಶವಾದ ಧ್ವನಿಯಿಂದ ಅಂತೇಳಿದರೆ, ಕರ್ಕಶವಾದ ಧ್ವನಿ. ಕರ್ಕಶವಾದ ಧ್ವನಿ ಅಂತೇಳಿದರೆ ಎಲ್ಲಿ ಯಾವ ಶಬ್ದ ಅದು? ಕರ್ಕಶವಾದ ಧ್ವನಿ ಅಂದರೆ ಕರಸ್ವರತರ. ಅದರಿಂದ ಏನು ಮಾಡಿದ್ದಾವೆ? ಕಿರುಚಿಕೊಂಡು ಬರ್ತಾ ಇದ್ದಾವೆ. ಎಲ್ಲಿ ಬಂದಿದ್ದಾವೆ ಅಂತ ಹೇಳಿದರೆ ಆ ಕ್ರೂರ ರಾಕ್ಷಸರಿಗೆ ಶತ್ರು. ಖರ ರಾಕ್ಷಸ ಅರಿಂ ಶತ್ರುವಾದ ಯಾರು? ಬಲರಾಮ ಸಮೇತನಾದ ಕೃಷ್ಣ. ಬಲೇನ ಸಹಿತಂ ಕೃಷ್ಣಂ ಪ್ರಾಪುಹು ಬಂದು ತಲುಪಿದವು. ಅಂದರೆ ಬಂದು ತಲುಪಿದ್ದಂದ್ರೇನು? ಬಂದು ಮೇಲೆ ಬಿದ್ದುವು. ಯಾರ ಮೇಲೆ? ಕೃಷ್ಣ ಬಲರಾಮರ ಮೇಲೆ ಬಿದ್ದದ್ದೇ ಲಾಸ್ಟು. ಪ್ರಾಪುಹು ಖರತರ ಅಂತೇಳಿದರೆ ವಿಘ್ನೇಶ್ವರನ ವರದಿಂದ ಬೇರೆಯವರಿಂದ ಸಾವಿಲ್ಲದವರಾಗಿದ್ದ ಆ ಕತ್ತೆಯ ರೂಪದ ಆ ಎಲ್ಲ ರಾಕ್ಷಸರನ್ನು ಶ್ರೀಕೃಷ್ಣನು ಬಲರಾಮನೊಟ್ಟಿಗೆ ಸೇರಿಕೊಂಡು ಸಂಹರಿಸಿದ. ಸೊ ಲಕ್ಷ್ಮೀಪತಿಯು ಕೂಡ ಸಾಟಿ ಇಲ್ಲದ ಪೌರುಷಾದಿ ಗುಣಗಳಿಂದ, ಅದೆಲ್ಲ ಅದು ನೆಕ್ಸ್ಟ್ ಇದರದ್ದು. ಸೊ ಹಾಗೆ ಇಲ್ಲಿ ಖರ ತಾಲವನ ಎಂಬುದಕ್ಕೆ ಏನದು? ಖರ ಅಂತೇಳಿದರೆ ಖರ್ಜೂರದ ತೋಟ ಅಂತ ವಿಶೇಷ ಅರ್ಥ ಜನಾರ್ದನೀಯದಲ್ಲಿದೆ ಅಂತ ಹೇಳಿದ್ರೆ. ಖರ ಅಂದರೆ ಖರ್ಜೂರದ ತೋಟ, ತಾಲವನ ಅಂತೇಳ್ಕೊಂಡು. ಸೊ
ಆದರೂ ಅದು ಇದು ಹಾಗೆ ಇದ್ದರೂ ಇರ್ಬೋದು. ಸೊ ಅದೊಂದು ವ್ಯಾಖ್ಯಾನ ಹಾಗೆ ಇದೆ. ಸೊ ಹಾಗೆ ಧೇನುಕಾಸುರ, ಕತ್ತೆ ರೂಪದಲ್ಲಿರುವಂಥ ಧೇನುಕಾಸುರನ್ನು ಸಂಹರಿಸಿದ್ದು ಬಲರಾಮ. ಆದರೆ ಬಲರಾಮನಿಗೆ ಕೃಷ್ಣನ ಸಹಾಯ ಇಲ್ಲದೆ ಯಾವುದೂ ಆಗುವುದಿಲ್ಲ. ಸೊ ಆದ್ದರಿಂದ ಕೃಷ್ಣ ಬಲರಾಮರು ಸೇರಿ ಆ ಧೇನುಕಾಸುರ ಮಾತ್ರ ಅಲ್ಲ, ಆ ಧೇನುಕಾಸುರನ ಅನುಗರು ಎಷ್ಟು ಜನ ಇದ್ದಾರೆ, ಖರವನವೋ ಎಂಬಂತೆ ಎಲ್ಲ ಸಮಸ್ತ ಕರಾಹ ಎಲ್ಲ ಓಡಿ ಬಂದರು. ಸರ್ವೇ ಕರಾಹ ಎಲ್ಲ ಓಡಿ ಬಂದು ಆಕ್ರಮಣ ಮಾಡಿದ್ದವು ಕೃಷ್ಣ ಬಲರಾಮರ ಮೇಲೆ. ಸೊ ಭಗವಂತ ಕೃಷ್ಣ ಅವರನ್ನು ಕೊಲ್ಲಲಿಕ್ಕೋಸ್ಕರನೇ, ಎಲ್ಲ ರಾಕ್ಷಸರನ್ನು ಹತ ಮಾಡಲಿಕ್ಕೋಸ್ಕರನೇ, ಸಂಹಾರ ಮಾಡಲಿಕ್ಕೋಸ್ಕರನೇ ಅವತಾರ ಮಾಡಿದ್ದು. ಆದ್ದರಿಂದ ಎಲ್ಲರನ್ನು ಆಕ್ರಮಣ ಮಾಡಿ ಮೈ ಮೇಲೆ ಬಿದ್ದ ಆ ಎಲ್ಲ ಕತ್ತೆ ರೂಪದಲ್ಲಿರುವಂಥ ಅತಿ ಕ್ರೂರವಾಗಿ ಕಿರ್ಚುತ್ತಾ ಇರುವಂತಹ ಕರ್ಕಶ ಧ್ವನಿ ಮಾಡ್ತಾ ಇರುವಂಥ ಆ ಎಲ್ಲ ಕತ್ತೆ ರೂಪದಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡಿದರು ಅಂತ ಹೇಳುವಲ್ಲಿಗೆ ಈ 53ನೇ ಶ್ಲೋಕ ಆಯಿತು. 54ನೇ ಶ್ಲೋಕವನ್ನು ಮುಗಿಸಿಬಿಡುವ ವೈಲೇರೆ. ಸರ್ವಾನ್ನಿಹತ್ಯ ಖರರೂಪಧರಾನ್ ಸದೈತ್ಯಾನ್ ವಿಘ್ನೇಶ್ವರಸ್ಯ ವರತೋನ್ಯಜನೈರವಧ್ಯಾನ್ ತಕ್ವಾನಿ ತಾರಸುಪರಾನಿ ನಿಜೇಷು ಚಾದಾತ್ ದುರ್ವಾರ ಪೌರುಷ ಗುಣೋದ್ಧರಿತೋ ರಮೇಶಃ. 54ನೇ ಶ್ಲೋಕ. ತಡೆಯಲು ಅಶಕ್ಯವಾದ ಪರಾಕ್ರಮವುಳ್ಳ ಗುಣ ಪರಿಪೂರ್ಣನಾದ ಆ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ವಿಘ್ನೇಶ್ವರನ ವರದಿಂದ ಇತರ ಜನರಿಂದ ಸಂಹರಿಸಲ್ಪಡಲಿಕ್ಕೆ ಅಶಕ್ಯರಾದ ಕತ್ತೆಗಳ ಸ್ವರೂಪವನ್ನು ಧರಿಸಿರತಕ್ಕಂತಹ ಆ ಎಲ್ಲಾ ದೈತ್ಯರನ್ನು ಸಂಹರಿಸಿದನು. ತದನಂತರ ಪಕ್ವಗಳಾದ ತಾಳವೃಕ್ಷದ ಒಳ್ಳೆಯ ಫಲಗಳನ್ನು ತನ್ನವರಿಗೆ ಕೊಟ್ಟನಂತೆ. ಸರ್ವಾನ್ನಿಹತ್ಯ ಖರರೂಪಧರಾನ್ ಸದೈತ್ಯಾನ್ ವಿಘ್ನೇಶ್ವರಸ್ಯ ವರತೋ ಅನ್ಯಜನೈಃ ಅವಧ್ಯಾನ್ ಪಕ್ವಾನಿ ತಾಲ ಸುಫಲಾನಿ ನಿಜೇಷು ಚಾದಾತ್ ಚ ಆದಾತ್ ದುರ್ವಾರ ಪೌರುಷ ಗುಣೋದ್ಭರಿತೋ ರಮೇಶಃ. ಸರ್ವಾನ್ ನಿಹತ್ಯ, ಆ ಕತ್ತೆ ರೂಪದಲ್ಲಿರುವಂಥ ಎಷ್ಟು ಜನ ರಾಕ್ಷಸರು ಅವರನ್ನೆಲ್ಲ ಕೊಂದು ಹಾಕಿದ. ಖರರೂಪ ಧರಾನ್, ಕತ್ತೆ ರೂಪವನ್ನು ಖರರೂಪ ಧರಾನ್ ಧರಿಸಿರುವಂತಹ ಸ ದೈತ್ಯಾನ್ ಅಂತೇಳಿದರೆ ಆ ಎಲ್ಲ ದೈತ್ಯರನ್ನು ಯಾರು ಸಹ ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಏನು ಮಾಡಿದ, ನಿಹತ್ಯ ಅಂದರೆ ಕೊಂದು ಬಿಟ್ಟ, ಸಂಹಾರ ಮಾಡಿದ. ಆ ದೈತ್ಯರುಗಳು ವಿಘ್ನೇಶ್ವರಸ್ಯ ವರತೋ, ವಿಘ್ನೇಶ್ವರನ ವರ ಇದ್ದ ಕಾರಣ, ಗಣಪತಿಯ ವರ ಇದ್ದ ಕಾರಣ ಅನ್ಯಜನೈಹಿ ಅವಧ್ಯಾನ್, ಆದ್ದರಿಂದಲೇ ಆ ಸುಮಧುರವಾದ ತಾಳೆ ಹಣ್ಣುಗಳ ರುಚಿಗೆ ಒಂದು ಹಣ್ಣು ತಿಂದು ಬರ್ತೇನಂತ ಮೆಲ್ಲಕ್ಕೆ ಹೋಗಿ ಏನು ಮಿಸುಕಾಡದೆ ಹಣ್ಣನ್ನು ಕಿತ್ತುಕೊಂಡರೂ ಆ ಖರರೂಪದ ರಾಕ್ಷಸರ ಕಣ್ಣಿಗೆ ಬಿದ್ದು ಸಾಯಲ್ಪಡುತ್ತಿದ್ದರು ಎಲ್ಲ ಜನರು. ಆದ್ದರಿಂದ ಅಲ್ಲಿಗೆ ಮನುಷ್ಯರು ಹೋಗ್ತಿರಲಿಲ್ಲ, ಯಾವುದು ಪ್ರಾಣಿಗಳು ಪಕ್ಷಿಗಳು ಹೋಗ್ತಾ ಇರಲಿಲ್ಲ, ಅವರನ್ನು ಕತ್ತೆ ರೂಪದ ರಾಕ್ಷಸರು ತಿಂದು ಮುಗಿಸಿಬಿಡ್ತಿದ್ದರು. ಅದಕ್ಕೋಸ್ಕರ ವರತೋ ವಿಘ್ನೇಶ್ವರಸ್ಯ ವರತೋ, ವರದಿಂದಾಗಿ ಅನ್ಯಜನೈಹಿ ಬೇರೆ ಯಾರಿಂದಲೂ ಕೂಡ ಅವಧ್ಯಾನ್, ಸೊ ಸಾಯಿಸಲ್ಪಡಲು ಸಾಧ್ಯ ಇಲ್ಲ ಅವರನ್ನು. ಆದ್ದರಿಂದ ಆದಿಶೇಷಾವತಾರನಾದ ಬಲರಾಮನು ಶ್ರೀಕೃಷ್ಣನಿಂದ ಭಗವಂತನಿಂದ ಕೂಡಿಕೊಂಡು ಆ ಧೇನುಕಾಸುರನ ವಧೆ ಮಾಡಿದ ಅಂತೇಳಿದರೆ ಆಮೇಲಿಂದ ಎಂಥ ಶ್ರೀಕೃಷ್ಣ ಅಂತ ಹೇಳಿದ ಹೇಳ್ತಾರೆ, ದುರ್ವಾರ ಪೌರುಷ ಗುಣೋದ್ಭರಿತೋ ರಮೇಶ. ರಮೇಶ ಅಂದರೆ ರಮಾಪತಿ ಭಗವಂತ ಶ್ರೀಕೃಷ್ಣ ಅಂತ ಹೇಳಿದರೆ ಹೇಳ್ತಾರೆ ಮಧ್ವರು, ದುರ್ವಾರ ಪೌರುಷ. ಆ ಪೌರುಷ ಎಂಥ ಭಗವಂತನ ಪೌರುಷ ಅಂದರೆ ದುರ್ವಾರ. ವಾರ ಅಂದರೆ ವಾರಯಿತು ವಾರಯಿತು, ತಡೆಯಿರಿ ಅವರನ್ನು ತಡೆದು ನಿಲ್ಲಿಸಿ. ದುರ್ವಾರ ಅಂದರೆ ಯಾರಿಂದಲೂ ತಡೆಯಲು ಸಾಧ್ಯ ಇಲ್ಲದೆ ಇರುವಂತಹ ಪೌರುಷ ಆ ಶ್ರೀಕೃಷ್ಣ ಪರಮಾತ್ಮನದ್ದು. ಎಂಥ ಪೌರುಷ ಅಂತೇಳಿದರೆ ಅಚಿಂತ್ಯ ಶಕ್ತಿ. ಅಂದರೆ ಈ ರೀತಿಯ ಅಂತೇಳಿದರೆ ಆ ಸಣ್ಣ ಮಗು ಅಂದರೆ ಇನ್ನು ಮೊಲೆ ಹಾಲು ಕುಡಿಯುವಂಥ ಮಗು, ಆ ಪೂತನಿ ಅಂತೇಳಿದರೆ ಈ ಕಡೆಯಿಂದ ಆ ಕಡೆವರೆಗಿದ್ದ ಅಂಥ ದೊಡ್ಡ ರಾಕ್ಷಸಿಯನ್ನು ಕೊಂದು ಹಾಕಿದ್ದು ಅಂತೇಳಿದರೆ ಆಮೇಲಿಂದ
ಎದೆ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಉಂಟು, ಏನು ಗೊತ್ತಿಲ್ಲದ ಹಾಗೆ ಪೆಚ್ಚು ಮೋರೆ ಹಾಕಿಕೊಂಡು. ಯಾರು? ಈ ಶ್ರೀಕೃಷ್ಣ ಭಗವಂತ. ಸೊ ಅಂತಹ ಅಂತೇಳಿದರೆ ಇದು ಎಂಥ ಪೌರುಷ ಅಂತೇಳಿದರೆ ದುರ್ವಾರ, ಯಾರಿಂದಲೂ ತಡೆಯಲು ಸಾಧ್ಯ ಇಲ್ಲದೆ ಇರುವಂತಹ ಪೌರುಷ, ಅಚಿಂತ್ಯ ಶಕ್ತಿ ಅಂತ ಹೇಳಿದರೆ ಯಾರಿಗೂ ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಅಚಿಂತ್ಯ, ಚಿಂತನೆಗೂ ಎಟುಕದ ಶಕ್ತಿ ಇರುವಂತಹ ಅಪಾರ ನಿರವಧಿಕ ಶಕ್ತಿ ಇರುವಂತಹ ಆ ಭಗವಂತ ಗುಣೋದ್ಭರಿತ ಅಂತ ಹೇಳ್ತಾರೆ. ಅಂಥ ಅಚಿಂತ್ಯ ಶಕ್ತಿ ಇರುವಂತಹ, ದುರ್ವಾರ ಶಕ್ತಿ ಇರುವಂಥ, ಪೌರುಷ ಇರುವಂತಹ ಆ ಭಗವಂತ ಏನು ಮಾಡಿದ? ಆ ಎಲ್ಲ ಕತ್ತೆಗಳನ್ನು ಕೊಂದು ಗಣಪತಿಯ ವರದಿಂದಾಗಿ ಕೊಬ್ಬಿರುವಂತಹ ಆ ಎಲ್ಲ ಕತ್ತೆಗಳನ್ನು ಕೊಂದು, ಯಾಕಂದರೆ ಭಗವಂತನ ಪೌರುಷಕ್ಕೆ ಏನಂತೇಳಿದರೆ ಮಿತಿಯೇ ಇಲ್ಲ, ಅಂಥ ನಿರವಧಿಕ ಪೌರುಷ ಅದು. ಅಂಥ ಪೌರುಷ ತುಂಬಿದ ಭಗವಂತನು ಏನು ಮಾಡಿದ? ಎಲ್ಲರಿಗೂ ಹಣ್ಣು ತಿನ್ನಿಸಿದ. ಅದಕ್ಕೆ ಹೇಳ್ತಾರೆ ಗುಣೋದ್ಭರಿತ. ಎಂಥ ಒಂದು ಏನು ಗುಣ ಅಂತ ಹೇಳ್ತಾರೆ ಭಗವಂತನದ್ದು ಎಂತೇಳಿದರೆ ಪರಿತ್ರಾಣಾಯ ಸಾಧೂನಾಂ ಅಂತೇಳಿದರೆ ಎಲ್ಲ ಸಜ್ಜನರಿಗೆ ಅವರಿಗೆ ಬೇಕಾದ್ದನ್ನು ಕೊಡುವಂಥ ಭಗವಂತ ಕೃಪಾ ಸಿಂಧು ಅಂತ ಹೇಳ್ತಾರೆ. ಕೃಪಾ ಸಿಂಧು ಅಂತ ಹೇಳಿದರೆ ಕರುಣಾ ಸಿಂಧು, ಕರುಣೆಯ ಸಿಂಧು ಅಂತ ಹೇಳಿದರೆ ಕರುಣೆಯ ಸಮುದ್ರ ಭಗವಂತ. ಎಷ್ಟು ಬೇಕಾದರೂ ನೀವು ತಗೊಳ್ಳಿ, ಅಷ್ಟು ಕರುಣೆ ಭಗವಂತನಲ್ಲಿದೆ. ಭಕ್ತಿಯಿಂದ ನೀವು ಎಷ್ಟು ಬೇಕಾದರೂ ತಗೊಳ್ಬೋದು. ಹಾಗೆ ಅಂತ ಗುಣೋದ್ಭರಿತ, ಎಲ್ಲ ಗುಣಗಳಿಂದ ಕೂಡಿದ ಭಗವಂತ, ಎಲ್ಲ ಗುಣಗಳು ಒಂದೇ ಕಡೆ ಸೇರಿದರೆ ಅದೇ ಭಗವಂತ. ಆ ಭಗವಂತನು ಒಂದೇ ಒಂದು ದೋಷ ಇಲ್ಲದ, ಯಾರಿಗೂ ಒಂದು ಹೇಳಿದರೆ ತಾರತಮ್ಯ ಮಾಡದ ಭಗವಂತ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾನೆ ಅಂತ ಹೇಳಿದರೆ ಅವರವರ ಯೋಗ್ಯತೆಗೆ ಸರಿಯಾದ ಫಲವನ್ನು ಎಲ್ಲರಿಗೂ ಕೊಡುತ್ತಾ ಇವತ್ತು ಏನು ಮಾಡಿದ ಭಗವಂತ? ಪಕ್ವಾನಿ ತಾಲ ಸುಫಲಾನಿ ನಿಜೇಶು ಚ ಆದಾತ್ ಅಂತೇಳಿದರೆ ಅವರು ಏನು ಕೇಳಿದ್ದಾರೆ? ಹರೇ ಕೃಷ್ಣ ಬಲರಾಮರೇ, ನಮಗೆ ಆ ಸುಮಧುರವಾದ, ಆ ಅಷ್ಟು ರುಚಿಕರವಾದ ಅದರ ಸುಗಂಧ ಇಲ್ಲಿವರೆಗೆ ಬರ್ತಾ ಇದೆ, ನಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದರು. ಆ ಹಣ್ಣು ತಿನ್ನಬೇಕಂತ. ಪಕ್ವಾನಿ, ಒಳ್ಳೆ ಹಣ್ಣಾಗಿದೆ. ತಾಲ ಸುಫಲಾನಿ ಅಂತೇಳಿದರೆ ಸುಗಂಧದಿಂದ ತುಂಬಿರುವಂತಹ ಆ ರುಚಿಕರವಾದ ಹಣ್ಣುಗಳನ್ನು, ತಾಲ ಸುಫಲಾನಿ, ತಾಲೆ ಹಣ್ಣುಗಳನ್ನು ನಿಜೇಶು ತಮ್ಮವರಿಗೆ ಅಂತ ಹೇಳಿದರೆ ಅದರ ಅರ್ಥ ಏನಂತೇಳಿದರೆ ಭಗವಂತನು ತನ್ನ ಎಲ್ಲ ಭಕ್ತರಿಗೆ ಇದೇ ರೀತಿಯಲ್ಲಿ ಸುಮಧುರವಾದ ಸುಗಂಧಯುಕ್ತವಾದ ಫಲಗಳನ್ನು ಕೊಡ್ತಾನೆ ಭಕ್ತಿ ಮಾಡಿದರೆ ಅಂತ ಅದರ ಅರ್ಥ. ನಿಜೇಶು ತನ್ನ ಎಲ್ಲ ಫ್ರೆಂಡ್ಸು, ಅವ್ರು ಯಾರು? ವಯಸ್ಸಿಯರು, ಆ ಗೆಳೆಯರಿಗೆ, ನಿಜೇಶು ಎಲ್ಲ ಗೋಪಬಾಲಕರಿಗೆ, ಚ ಅದಾತ್ ಕೊಟ್ಟ, ತಿನ್ನಿಸಿದ ಅಂತ ಅರ್ಥ. ತಿನ್ನಿಸಿದ ಯಾರು? ಭಗವಂತ. ರಮಾಪತಿ ಅಂತ ಹೇಳ್ತಾರೆ. ಸೊ ವಿಘ್ನೇಶ್ವರನ ವರದಿಂದಾಗಿ ಬೇರೆಯವರಿಂದ ಸಾವಿಲ್ಲದವರಾಗಿದ್ದ ಆ ಕತ್ತೆಯ ರೂಪದ ಆ ಎಲ್ಲ ರಾಕ್ಷಸರು, ಧೇನುಕಾಸುರ ಒಬ್ಬನ ಇಲ್ಲ, ಅವನ ಅನುಗರಿದ್ದಾರೆ ಎಷ್ಟು ಜನ, ಅವರನ್ನೆಲ್ಲ ಸಂಹರಿಸಿ ಲಕ್ಷ್ಮೀಪತಿ ರಮೇಶಃ ತನ್ನ ಸಾಟಿ ಇರದ ಪೌರುಷಾದಿ ಗುಣಗಳಿಂದ, ಏನದು? ದುರ್ವಾರ ಪೌರುಷ ಅಂದರೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಕೂಡ ಅಂತಹ ಶಕ್ತಿ ಇರುವಂಥ ಭಗವಂತನು ತನ್ನ ಅಂತೇಳಿದರೆ ಅದು ಶಕ್ತಿ ಅನ್ನುವಂಥದ್ದು, ಅದು ರಾಕ್ಷಸರನ್ನು ವಧೆ ಮಾಡಲಿಕ್ಕೆ. ನೀವೆಲ್ಲ ಸಜ್ಜನರು, ನಿಮ್ಮ ಮೇಲೆ ಏನಂತೇಳಿದರೆ ಗುಣಗಳ ನಿಧಿಯಾಗಿ ಭಗವಂತ ಒಳ್ಳೆಯ ಫಲಗಳನ್ನು ಅವರಿಗೆಲ್ಲ ಕೊಡ್ತಾ ಇದ್ದಾನೆ. ಸೊ ಅಂತಹ ಭಗವಂತನು ತನ್ನ ಗುಣಗಳಿಂದ ಭರಿತನಾಗಿರುವಂತಹ, ಗುಣನಿಧಿಯಾಗಿರುವಂತಹ, ಗುಣಗಳ ಸಮುದ್ರನಾಗಿರುವಂತಹ ರಮಾಪತಿಯು ಆ ದಿವಸ ಏನು ಮಾಡಿದ? ಆ ಪಕ್ವಾನಿ ತಾಲ ಸುಫಲಾನಿ, ಆ ಉತ್ತಮ ತಾಲ ಫಲಗಳನ್ನು, ಸುಗಂಧ ತುಂಬಿದ ಸುಮಧುರವಾಗಿರುವಂಥ ರುಚಿಕರವಾಗಿರುವಂಥ ಆ ಫಲಗಳನ್ನು, ಅಂದರೆ ಪಕ್ವಾನಿ ಒಳ್ಳೆ ಹಣ್ಣಾಗಿರುವಂಥ ಆ ತಾಳೆ ಫಲಗಳನ್ನು, ಹಣ್ಣುಗಳನ್ನು ತನ್ನವರಿಗೆ ನಿಜೇಶು ಚ ಮತ್ತು ಅದಾತ್ ಕೊಟ್ಟ, ನೀಡಿದ, ತಿನ್ನಿಸಿದ ಅಂತ ಅದರ ಅರ್ಥ. ತಿನ್ನಿಸು ಅಂತ ಅವರು ಹೇಳಿದರು, ಅದಕ್ಕೆ ತಿನ್ನಿಸಿದ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಇವತ್ತಿನ ಶ್ಲೋಕಗಳು